ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈಗಂತೂ ನಾನು ಸಾರಿ ಮೇಲೆ ತುಂಬ ಆಬ್ಸೆಸ್ಡ್ ಆಗಿಬಿಟ್ಟಿದ್ದೀನಿ. ಸಾರಿ ಉಟ್ಕೊಳ್ಳುವಂಥ ಅವಕಾಶ ಇದ್ದರೆ ನಾನು ಅದನ್ನು ಮಿಸ್ ಮಾಡ್ಕೊಳಲ್ಲ. ಲಾಸ್ಟ್ ಟೈಮ್ ಬ್ಯಾಕ್ ಟು ಬ್ಯಾಕ್ 2 ಗೃಹ ಪ್ರವೇಶ ಇತ್ತು. ಒಂದು ಶನಿವಾರ ಇತ್ತು, ಒಂದು ಸೋಮವಾರ ಇತ್ತು. ಮೊದಲೇ ದಿನ ಏನು ಗೃಹ ಪ್ರವೇಶ ಇತ್ತಲ್ಲ, ಆ ದಿನ ನಾನು ಈ ಮೈಸೂರು ಸಿಲ್ಕ್ ಸಾರಿ ಉಟ್ಕೊತಾ ಇದ್ದೀನಿ. ಸೊ ಅದರದ್ದೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನನಗೆ ಆ್ಯಕ್ಚುಲಿ ಓಲ್ಡ್ ಮತ್ತು ಈ ಸಿಲ್ಕ್ ಸಾರಿ ಏನಿರ್ತಾವಲ್ಲ, ಆ ಪ್ಯಾಟರ್ನಲ್ಲಿರುವಂಥದ್ದು ನಂಗೆ ಭಾಳ ಅಂದ್ರೆ ಭಾಳ ಲೈಕ್ ಆಗುತ್ತೆ. ಹೀಗಾಗಿ ಇದು ಮಮ್ಮಿದೇ ಸಾರಿ. ಮಮ್ಮಿ ನಾನು ಚಿಕ್ಕವರಿದ್ದಾಗ ಉಟ್ಕೊತಾ ಇದ್ರು, ಇನ್ನೂ ಹಾಗೇ ಇದೆ ಇದು. ಹೀಗಾಗಿ ನನ್ನ ಕಡೆ ಇರುವಂಥ ಬ್ಲೌಸ್ನ ಅದಕ್ಕೆ ಮ್ಯಾಚ್ ಮಾಡ್ಕೊತಾ ಇದ್ದೆ. ಗುಡ್ ಕಣ ಅದಕ್ಕೆ ಕೇಳಿರಬೇಕು. ಆ ಬ್ಲೌಸ್ ಪ್ಯಾಟರ್ನ್ ತುಂಬ ಫೇಮಸ್ ಆಗಿದೆ. ಫಸ್ಟಿಗೆ ನಾನು ಅದನ್ನೇ ಉಟ್ಕೋಬೇಕಂತ ಮಾಡಿದ್ದೆ, ಬಟ್ ಸೀರೆ ಶರಗು ಮತ್ತು ಬ್ಲೌಸ್ ಕಲರ್ ಎರಡೂ ಸೇಮ್ ಆಗಿತ್ತಲ್ಲ, ಅಷ್ಟೊಂದು ಎದ್ದು ಕಾಣೋಲ್ದಾಯಿತು. ಹೀಗಾಗಿ ಸ್ವಲ್ಪ ನಾನು ಲೈಟ್ ಪಿಂಕಲ್ಲಿರುವಂಥ ಇನ್ನೊಂದು ಬ್ಲೌಸ್ನ ಅದಕ್ಕೆ ಜೊತೆ ಮ್ಯಾಚ್ ಮಾಡ್ಕೊತಾ ಇದ್ವಿ. ಇವಾಗ ನಾವು ನಮ್ಮ ಫ್ರೆಂಡ್ ಮನೆಗೆ ಬಂದಾಯಿತು. ಇಲ್ಲಿ ಎಲ್ಲ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಕಿಚನಲ್ಲಿ ಈ ಥರ ಎಲ್ಲ ಡೆಕೋರೇಟ್ ಮಾಡಿದರು. ತುಂಬ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡಿದರು. ಅವರೇ ಮನೆಯಲ್ಲಿ ಎಲ್ಲರೂ ಸೇರಿ ಮಾಡಿದ್ರಂತೆ. ಮತ್ತು ಈಗ ಆಲ್ರೆಡಿ ನಾನು ತುಂಬ ಮನೆಗಳದ್ದು ಹೋಮ್ ಟೂರ್ ಮಾಡಿದ್ದೀನಿ. ಎಲ್ಲ ಮನೆಗಳು ಆಲ್ಮೋಸ್ಟ್ ಆಲ್ ಸೇಮ್ ಥರನೇ ಇರ್ತವೆ. ಹೀಗಾಗಿ ನಾನು ಇಲ್ಲಿದೇನು ಹೋಮ್ ಟೂರ್ ಮಾಡಲಿಲ್ಲ. ಮತ್ತು ನಾನು ತುಂಬ ಬ್ಯುಸಿನೂ ಆಗಿದೆ ಮಕ್ಕಳನ್ನೆಲ್ಲ ನೋಡ್ಕೊಳೋದ್ರೊಳಗೆ. ಹೀಗಾಗಿ ಡೆಕೋರೇಷನ್ ಎಲ್ಲ ಭಾಳ ಚೆಂದ ಮಾಡಿದ್ರಲ್ಲ, ಜಸ್ಟ್ ಅದರದಷ್ಟೇ ಕವರ್ ಮಾಡಿದ್ದೀನಿ. ಈ ಬ್ಯಾಕ್ ಡ್ರಾಪ್ ಎಲ್ಲ ಸೆಟ್ ಮಾಡಿದ್ರು. ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಹೀಗೆಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಸ್ಟೇರ್ಸ್ ಎಲ್ಲ ಈ ಥರ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಇದಾದ ನಂತರ ಆಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟದ ವ್ಯವಸ್ಥೆ ಅವರೆಲ್ಲ ಗ್ರೌಂಡ್ ಫ್ಲೋರಲ್ಲಿ ಮಾಡಿದರು. ಇಲ್ಲಿ ಆಲ್ಮೋಸ್ಟ್ ಆಲ್ ಗ್ರೌಂಡ್ ಫ್ಲೋರ್ಗಳೆಲ್ಲ ಅನ್ಫಿನಿಶಿಂಗ್ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ನಾವು ಬೇಕಾದಂಗೆ ನಮ್ಮ ಪ್ಲ್ಯಾನ್ ಪ್ರಕಾರ ಆಮೇಲೆ ನಾವು ಅದನ್ನು ಕನ್ಸ್ಟ್ರಕ್ಟ್ ಎಲ್ಲ ಮಾಡ್ಕೋಬೋದು. ಇಲ್ಲೆಲ್ಲ ಸ್ವೀಟು ಅದೆಲ್ಲ ಇಟ್ಟಿದ್ದಾರೆ ಊಟಕ್ಕೆ ಅಂಥೇಳಿ. ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಕಜ್ಜಾಯ ಅವೆಲ್ಲ ಇರ್ತಾವೆ ನೋಡಿ, ಆ ಥರದ್ದೆಲ್ಲ ಸ್ವೀಟ್ ಇದೆ. ಮತ್ತು ಇದು ಮಾವಿನಲಿಂದ ಮಾಡಿರುವಂಥ ಕ್ಯಾಂಡಿ ಅಂತೆ. ಆ ಕ್ಯಾಂಡಿ ಮಾತ್ರ ಇನ್ನೂ ಆ ಟೇಸ್ಟ್ ಹೋಗಿಲ್ಲ, ಅಷ್ಟು ಸಖತ್ತಾಗಿತ್ತು. ಅದು ನಮ್ಮದು ಫ್ರೆಂಡ್ ಏನು ಇನ್ವೈಟ್ ಮಾಡಿದ್ರಲ್ಲ, ಅವ್ರ ಅಮ್ಮ ಮಾಡಿದ್ದದು. ಸೊ ಆ್ಯಕ್ಚುಲಿ ನಮ್ಮ ಫ್ರೆಂಡು ಆಂಧ್ರದವರು. ಸೊ ಆಂಧ್ರದಲ್ಲಿ ಏನೆಲ್ಲ ಸ್ಪೆಷಲ್ ಇರ್ತಾವೆ ನೋಡಿ ಆ ಸ್ನ್ಯಾಕ್ಸು, ಅಂಥವೆಲ್ಲ ಅವರು ಇಂಡಿಯಾದಿಂದ ಕೊರಿಯರ್ ಮಾಡಿ ತರಿಸ್ಕೊಂಡಿದ್ರು. ಕೆಲವು ಅವ್ರ ಅಮ್ಮನೇ ಮಾಡಿದರು. ಎಲ್ಲ ಭಾಳ ಟೇಸ್ಟಿಯಾಗಿತ್ತು. ಮತ್ತು ಈ ಥರ ಮೇನ್ ಫುಡ್ ಅವೆಲ್ಲ ಏನಿದ್ದು ನೋಡಿ ಅವನ್ನೆಲ್ಲ ಹೋಟೆಲಿಂದ ತರಿಸ್ಕೊಂಡಿದ್ರು. ಮತ್ತು ಪಪ್ಪು ಮತ್ತು ರಸಮ್ನ ಮನೆಯಲ್ಲೇ ಮಾಡಿದರು. ಹಾಗೆಯೇ ತೊಂಡೆಕಾಯ್ದು ಒಂದು ಉಪ್ಪಿನಕಾಯಿ ಮಾಡಿದರು. ಅದನ್ನು ಮಾತ್ರ ಚಟ್ಪಟ ಅಂತ ಚೆನ್ನಾಗಿತ್ತು. ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಸಾಕು, ಮತ್ತೇನೂ ಬೇಕಾಗಿಲ್ಲ. ಹಾಗೆಯೇ ಮಂಡೇ ಇನ್ನೊಬ್ಬರು ಫ್ರೆಂಡ್ ಗೃಹ ಪ್ರವೇಶ ಇತ್ತಂದ್ಮೇಲೆ ಅದಕ್ಕೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ. ಸೊ ಅವ್ರದ್ದು ಬಂದುಬಿಟ್ಟು ಗೃಹ ಪ್ರವೇಶ ಪ್ಲಸ್ ಅವ್ರದ್ದು ಮಗಳ ಬರ್ಡೇ ಇತ್ತು. ಸೊ ಎರಡೂ ಆ ದಿನ ಅವರು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಹೀಗಾಗಿ ನಾನು ಸಾರಿ ಬದಲಿ ಈ ಥರ ಅನಾರ್ಕಲಿ ಡ್ರೆಸ್ ಉಟ್ಕೋಬೇಕಂತ ಥಿಂಕ್ ಮಾಡಿದೆ. ಸೊ ಇದನ್ನು ನಾನು ಬೆಳಗಾವಲ್ಲಿ ತೊಗೊಂಡಿದ್ದೆ. ಫಸ್ಟ್ ಟೈಮ್ ಉಟ್ಕೊತಾ ಇರೋದು ಇದನ್ನು. ಭಾಳ ದಿನ ಆದಮೇಲೆ ನಾನು ಈ ಥರ ಅನಾರ್ಕಲಿ ಪ್ಯಾಟರ್ನ್ ಇರುವಂಥ ಡ್ರೆಸ್ ಉಟ್ಕೊತಾ ಇದ್ದೀನಿ. ನೋಡಲಿಕ್ಕೆ ಭಾಳ ಹೆವಿ ಅನಿಸುತ್ತೆ ವರ್ಕ್ ಅದೆಲ್ಲ ನೋಡಿ. ಆದರೂ ಭಾಳ ಲೈಟ್ ವೇಟ್ ಆಯಿತು. ನಂಗೆ ಭಾಳ ಇಷ್ಟ ಆಯಿತು. ಎಲ್ಲರೂ ಫ್ರೆಂಡ್ಸ್ ಕೂಡ ಇದು ಕಲರ್ ಕ್ರೀಮ್ ಕಲರ್ ಅದೆಲ್ಲ ಇತ್ತಲ್ಲ, ಅದನ್ನು ಭಾಳ ಲೈಕ್ ಮಾಡಿದರು. ಹೋಪ್ ಈ ಸ್ವೀಟ್ ಆ್ಯಂಡ್ ಶಾರ್ಟ್ ವಿಡಿಯೋ ನಿಮಗೆ ಲೈಕ್ ಆಯ್ತು ಅಂದ್ಕೊಳ್ತೀನಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.